ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸರಣಿ ವಿಡಿಯೋಗಳ ನಡುವೆ ಇಂದು ಕೋರ್ಟ್ಗೆ ಚಿನ್ನಯ್ಯ, ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯ ಹಾಜರುಪಡಿಸಲಿದೆ ಎಸ್ಐಟಿ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸರಣಿ ವಿಡಿಯೋಗಳ ನಡುವೆ ಇಂದು ಕೋರ್ಟ್ಗೆ ಚಿನ್ನಯ್ಯ, ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯ ಹಾಜರುಪಡಿಸಲಿದೆ ಎಸ್ಐಟಿ. ಮ್ಯಾಜಿಸ್ಟ್ರೇಟ್ ಮುಂದೆ ಹೆಚ್ಚುವರಿ ಹೇಳಿಕೆ ನೀಡಬೇಕಿದೆ ಚಿನ್ನಯ್ಯ. ಎಂದಾದರೂ ಚಿನ್ನಯ್ಯ ಹೇಳಿಕೆ ದಾಖಲಿಸುತ್ತಾರಾ ಮ್ಯಾಜಿಸ್ಟ್ರೇಟ್? ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯ ಕರೆ ತರ್ತಿರುವಂತಹ ಎಸ್ಐಟಿ ಹೇಳಿಕೆ ದಾಖಲಿಸಿದಂತ ಮ್ಯಾಜಿಸ್ಟ್ರೇಟ್ ನಡುವೆ ಮುನ್ನ ಅಂದ್ರೆ ಹೈಕೋರ್ಟ್ಗೆ ಈಗ ಅಚ್ಚರಿ ಕಾದಿದೆ. ವೀಕ್ಷಕರೇ, ಚಿನ್ನಯ್ಯನ ವಿಚಾರದಲ್ಲಿ ಏನಾಯ್ತು ಅನ್ನೋದನ್ನ ಹೇಳ್ತೀನಿ. ಚಿನ್ನಯ್ಯ ಶಿವಮೊಗ್ಗ ಜೈಲಿನಲ್ಲಿ ಈಗ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಚಿನ್ನಯ್ಯ ಹೇಳಿರೋದೆಲ್ಲ ಅಸತ್ಯ ಅಂತ ಹೇಳಿ ಚಿನ್ನಯ್ಯನೇ ಒಪ್ಕೊಂಡಿದ್ದಾರೆ. ಇಲ್ಲ, ನನ್ನನ್ನ ಹೇಳಿದ್ರು, ನನಗೆ ಇಂಥ ಬುರ್ಡೆ ನನ್ನ ಕೈಗೆ ತಂದು ಕೊಟ್ರು, ಇಲ್ಲಿ ಹೋಗು ಹೇಳು ಅಂತ ಅಂದ್ರು, ಹೀಗೆ ಮಾಡು ಅಂತ ಅಂದ್ರು. ಅನನ್ಯ ಭಟ್ ಎನ್ನುವಂತಹ ವಿಚಾರ ಬಂದಾಗ ನಂಗೆ ಸ್ವಲ್ಪ ಧೈರ್ಯ ಬಂತು. ನನ್ನ ಹಿಂದೆ ಇರುವಂತವ್ರು ಬುರ್ಡೆ ಗ್ಯಾಂಗ್ ಸದಸ್ಯರು ಈ ತರದವ್ರಿದ್ದಾರೆ, ದೊಡ್ಡ ಕೈ ಇದೆ, ಕಾಡಂತ ಕೈ ಇದೆ ಅಂತ ಎಲ್ಲ ಸತ್ಯಗಳನ್ನ ಚಿನ್ನಯ್ಯ ಒಪ್ಕೊಳ್ತಾನೆ. ಚಿನ್ನಯ್ಯ ಒಪ್ಕೊಂಡ್ಮೇಲೆ ಕತೆ ಮುಗ್ದಿಲ್ಲ ಇನ್ನು. ಚೆನ್ನಯ್ಯನ 2023ರ ವಿಡಿಯೋ ಇರುತ್ತಲ್ಲ ವೀಕ್ಷಕರೇ, 2023ರ ವಿಡಿಯೋವನ್ನ ರಿಲೀಸ್ ಮಾಡ್ತಾರೆ. ಯಾರು ರಿಲೀಸ್ ಮಾಡ್ತಾರೆ? ಚಿನ್ನಯ್ಯ ನನಗೆ ತಿಮಾರೋಡಿ ಅವ್ರು ಹೇಳಿರುವಂಥದ್ದು, ನನಗೆ ಹಿಂಗೆ ಮಾಡು ಅಂತ ಅವ್ರು ಹೇಳಿದ್ರು ಅಂತ ಯಾವಾಗ ಒಪ್ಕೊಳ್ತಾನೋ ಆಗ ತಿಮಾರೋಡಿ ಅವರು ಒಂದೊಂದೇ ಪಾರ್ಟ್ ವೈಸ್ ಆಗಿ ಕಲ್ಕಿ ಅವತಾರಗಳ ವಿಡಿಯೋಗಳನ್ನು ಬಿಡ್ತಾ ಹೋಗ್ತಾರೆ. ಆ ಕಲ್ಕಿ ಅವತಾರದಲ್ಲಿ ವಿಡಿಯೋದಲ್ಲಿ ಏನಿದೆ ಗೊತ್ತಾ? ಚಿನ್ನಯ್ಯ ಮಾತನಾಡಿರುವಂತಹ ಎಲ್ಲಾ ವಿಚಾರಗಳು 2023ರಲ್ಲೇ ಬಲಿ ಕುರಿ ಮಾಡಿದ್ದಾರೆ ಅವರನ್ನ, ಚಿನ್ನಯ್ಯನನ್ನ. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದ್ರೆ, ಚಿನ್ನಯ್ಯ ಹೇಳಿದಂತಹ ಪ್ರತಿಯೊಂದು ವಿಚಾರಗಳನ್ನು ಕೂಡ ದಾಖಲೆ ಮಾಡಿ ಇಟ್ಕೊಳ್ಳಲಾಗುತ್ತೆ, ರೆಕಾರ್ಡ್ ಮಾಡಿ ಇಟ್ಕೊಳ್ಳಲಾಗುತ್ತೆ. ಆ ವಿಡಿಯೋವನ್ನ ಸರಿಯಾಗಿ ನೀವು ಗಮನಿಸಿದ್ರೆ ಅದು ಚಿನ್ನಯ್ಯನಿಗೆ ಗೊತ್ತಾಗ್ತಾ ಇಲ್ಲ. ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ, ನನ್ನ ಒಂದು 2023ರಲ್ಲಿ ನನ್ನ ಒಂದು ಈ ಕಥೆಗಳನ್ನ ವಿಡಿಯೋ ಮಾಡ್ಕೊಳ್ತಿದ್ದಾರೆ ಅಂತ ಚಿನ್ನಯ್ಯನಿಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅಲ್ಲಿ ಮಿಕ್ಸಿ ಸೌಂಡು, ಗ್ರೈಂಡರ್ ಸೌಂಡು, ಅಡಿಗೆ ಮಾಡ್ತಿರುವಂತ ಸೌಟ್ ಬಿದ್ದಿದ್ದ ಸೌಂಡು, ಎಲ್ಲಾ ಸೌಂಡು ಇದೆ. ಯಾವುದೇ ಮೈಕ್ಗಳನ್ನ ಅಳವಡಿಸ್ಕೊಂಡು ಅಲ್ಲಿ ಮಾತಾಡ್ತಾ ಇಲ್ಲ. ಅಂದ್ರೆ ಚಿನ್ನಯ್ಯ ಏನಾದ್ರೂ ಉಲ್ಟಾ ಹೊಡೆದ್ರೆ, ತಿಮಾರೋಡಿ ಅವರಿಗೆ ವಿಚಾರಗಳು ಬಂದ್ರೆ, ತಿಮಾರೋಡಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರೆ ತಿಮಾರೋಡಿ ಸೇಫ್ ಆಗ್ಬೇಕಲ್ಲ. ನನ್ನ ಮುಂದೆ ಇದಿಷ್ಟು ಒಪ್ಕೊಂಡಿದ್ದ ಚಿನ್ನಯ್ಯ ಅಂತ ಹೇಳಿ ತೋರಿಸ್ಲಿಕ್ಕೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ. ಪಾಪ ಚಿನ್ನಯ್ಯ, ನಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಪಾಪ ಚಿನ್ನಯ್ಯ. ಅವ್ರಿಗೆ ಗೊತ್ತಾಗಿಲ್ಲ. ಚಿನ್ನಯ್ಯನ ಬ್ಯಾಂಕ್ ಅಕೌಂಟ್ ನೋಡಿದ್ದೀರಾ ನೀವು? ಆ ವಿಚಾರದ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಚಿನ್ನಯ್ಯನ ಬ್ಯಾಂಕ್ ಅಕೌಂಟ್ ನಲ್ಲಿ 3-3.5 ಲಕ್ಷ ಬಿಟ್ಟರೆ ಬೇರೆ ಎಷ್ಟು ಅಮೌಂಟ್ ಇಲ್ಲ. ಆಗಾಗ ಈಗೀಗ ಹೋಗಿರುವಂತಹ ಒಂದಿಷ್ಟು ಇದಿದೆ, 10,000 20,000 ಫೋನ್ ಪೇದಲ್ಲಿ ಹೋಗಿರುವಂಥದ್ದು ಏನೂ ಇಲ್ಲ. ಚಿನ್ನಯ್ಯ ಬಲಿಪಶು ಆಗಿದ್ದಾರೆ. ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯ ಹಾಜರುಪಡಿಸಲಿದೆ ಈಗ ಎಸ್ಐಟಿ ತನಿಖಾ ತಂಡ. ಎಸ್ಐಟಿ ತನಿಖಾ ತಂಡಕ್ಕೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಮಾಡಿರುವಂಥದ್ದು. ಮ್ಯಾಜಿಸ್ಟ್ರೇಟ್ ಮುಂದೆ ಹೆಚ್ಚುವರಿ ಹೇಳಿಕೆಯನ್ನ ನೀಡಬೇಕು ಈಗ ಚಿನ್ನಯ್ಯನ ಹಳೆಯ ವಿಡಿಯೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಇರುತ್ತೆ. ಚಿನ್ನಯ್ಯ ಹೇಳಿಕೆ ದಾಖಲಿಸ್ತಾರಾ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ಶಿವಮೊಗ್ಗ ಜೈಲಿನಿಂದ ಈಗ ಚಿನ್ನಯ್ಯನ ಕರೆ ತರ್ತಾ ಇದ್ದಾರೆ ಎಸ್ಐಟಿ ತನಿಖಾ ತಂಡ. ಮುಜುಗ ಮನೇಲಿ ಕುತ್ಕೊಂಡಿದ್ರೆ ಬೆಚ್ಚಗೆ ಟಿಗ್ಗಿ ಕುಡ್ಕೊಂಡು, ಮಳೆಗಾಲ ಬೇರೆ ಆಗಿತ್ತು, ಟೀ ಬಿಸ್ಕೆಟ್ ಕುಡ್ಕೊಂಡು ಕುತ್ಕೊಂಡಿದ್ರೆ ಬೇಕಾಗಿತ್ತಾ ಇದೆಲ್ಲ? ಯಾವುದೋ ವಿಚಾರವಾಗಿ ಯಾರನ್ನೋ ತಗಲಾಕಿಸ್ತೀನಿ ಅಂತ ಹೇಳಿ, ಧರ್ಮಸ್ಥಳ ವಿಚಾರವಾಗಿ ವೀರೇಂದ್ರ ಹೆಗ್ಗಡೆ ತಗಲಾಕಿಸ್ತೀನಿ, ಅವ್ರ ಅಣ್ಣನ ಮಕ್ಕಳು ತಗಲಾಕಿಸ್ಕೊತೀನಿ ಅಂತ ಬಂದು ನೀವೇ ತಗಲಾಕೊಂಡ್ರಲ್ಲ. ಸತ್ಯ ಇದ್ರೆ ಹೊರಗೆ ಬರುತ್ತೆ, ಸುಳ್ಳಿದ್ರೆ ಹಿಂಗೆ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.